ಎಲ್ಲರಿಗೂ ನಮಸ್ಕಾರ. ಇವತ್ ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಕ್ಯಾನ್ಸರ್. ಈ ಪದ ಕೇಳಿದ ತಕ್ಷಣ ನಮಗೆಲ್ಲ ಒಂದು ರೀತಿಯ ಭಯ ಶುರುವಾಗುತ್ತೆ ಅಲ್ವಾ? ಆದ್ರೆ ನಾವು ಕ್ಯಾನ್ಸರ್ ಬಗ್ಗೆ ಇಷ್ಟು ದಿನ ತಿಳ್ಕೊಂಡಿದ್ದೇ ತಪ್ಪಾಗಿದ್ರೆ ಡಾಕ್ಟರ್ ಥಾಮಸ್ ಸಿ ಫ್ರೈಡ್ ಅವರ ಸಂಶೋಧನೆ ಆಧರಿಸಿದ ಒಂದು ಹೊಸ ಸಿದ್ಧಾಂತ ಕ್ಯಾನ್ಸರ್ ಬಗ್ಗೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಬನ್ನಿ, ಈ ಕುತೂಹಲಕಾರಿ ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನೋಡಿ ಈ ಸಂಖ್ಯೆಯನ್ನ 1700. ಇದೇನ್ ಗೊತ್ತಾ? ಇದು ಅಮೆರಿಕಾದಲ್ಲಿ ಒಂದೇ ದಿನದಲ್ಲಿ ಕ್ಯಾನ್ಸರ್ಗೆ ಬಲಿಯಾಗ್ತಿರುವ ಜನರ ಸಂಖ್ಯೆ. ಪ್ರತಿದಿನ. ಇದನ್ನ ಮೂಲಗಳು ಒಂದು ದೊಡ್ಡ ವೈದ್ಯಕೀಯ ವಿಪತ್ತು ಅಂತಾನೆ ಕರೀತವೆ. ಅಂದ್ರೆ ನಾವು ಎದುರಿಸ್ತಿರೋ ಸಮಸ್ಯೆ ಗಂಭೀರತೆ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ಹೌದು, ಇದೇ ದೊಡ್ಡ ಪ್ರಶ್ನೆ. ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಸಾವಿರಾರು ಕೋಟಿ ಹಣ ಸಂಶೋಧನೆಗೆ ಸುರಿಯಲಾಗ್ತಿದೆ. ಆದ್ರೂ ನಾವು ಈ ಯುದ್ಧದಲ್ಲಿ ಯಾಕೆ ಗೆಲ್ಲೋಕಾಗ್ತಿಲ್ಲ? ಬಹುಶಃ ನಾವು ಯಾರ್ ವಿರುದ್ಧ ಹೋರಾಡ್ತಿದೀವೋ ಆ ಶತ್ರುವಿನ ಬಗ್ಗೆನೇ ನಮ್ಮ ಮೂಲ ತಿಳುವಳಿಕೆ ಸರಿಯಿಲ್ವೇನೋ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಒಂದ್ಸಲ ಯೋಚನೆ ಮಾಡಿ, ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ನಾವೇನು ಒಂದು 100 ವರ್ಷದಿಂದ ನಂಬ್ಕೊಂಡ್ ಬಂದಿದೀವೋ ಆ ನಂಬಿಕೆಯ ಅಡಿಪಾಯವೇ ತಪ್ಪಾಗಿದ್ರೆ? ಸದ್ಯಕ್ಕೆ ಈ ವಿಷಯದಲ್ಲಿ 2 ಸಿದ್ಧಾಂತಗಳಿವೆ. ಒಂದು ಈಗ ಚಾಲ್ತಿಯಲ್ಲಿರೋದು, ಇನ್ನೊಂದು ಎಲ್ಲವನ್ನೂ ಪ್ರಶ್ನಿಸುವಂಥ ಒಂದು ಹೊಸ ದಾರಿಯನ್ನ ತೋರಿಸ್ತಾ ಇದೆ. ಸರಿ, ಹಾಗಾದ್ರೆ ಮೊದಲು ನಾವು ಈಗಿನ ವೈದ್ಯಕೀಯ ಜಗತ್ತು ಒಪ್ಕೊಂಡಿರೋ ಸಿದ್ಧಾಂತದ ಬಗ್ಗೆ ನೋಡೋಣ. ಈಗ ನಾವು ಬಳಸೋ ಬಹುತೇಕ ಎಲ್ಲಾ ಕ್ಯಾನ್ಸರ್ ಚಿಕಿತ್ಸೆಗಳು, ಔಷಧಿಗಳು ಎಲ್ಲವೂ ಇದೇ ಸಿದ್ಧಾಂತದ ಮೇಲೆ ನಿಂತಿರೋದು. ಇದನ್ನೇ ಆನುವಂಶಿಕ ಸಿದ್ಧಾಂತ ಅಂತ ಕರೆಯೋದು. ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ನಮ್ಮ ಜೀವಕೋಶದ ಒಳಗಿರೋ ಜೀನ್ಗಳಲ್ಲಿ ಏನೋ ತೊಂದರೆಯಾಗಿ ಕೆಲವು ಡ್ರೈವರ್ ಮ್ಯೂಟೇಷನ್ಸ್ ಉಂಟಾಗಿ ಜೀವಕೋಶಗಳು ತಮ್ಮ ಹಿಡಿತ ಕಳಕೊಂಡು ಮನ ಬಂದಂತೆ ಬೆಳೆಯೋಕೆ ಶುರು ಮಾಡ್ತವೆ. ಕೀಮೋಥೆರಪಿ, ಪ್ರಿಸಿಷನ್ ಮೆಡಿಸಿನ್ ಈ ಎಲ್ಲ ಚಿಕಿತ್ಸೆಗಳ ಹಿಂದಿರೋ ತರ್ಕ ಏನಪ್ಪಾ ಅಂದ್ರೆ ಈ ರೀತಿ ವೇಗವಾಗಿ ಬೆಳೆಯೋ ಕೋಶಗಳನ್ನ ಹುಡುಕಿ ನಾಶ ಮಾಡೋದು. ಓಕೆ, ಈಗ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್. ಆನುವಂಶಿಕ ಸಿದ್ಧಾಂತದ ಅಡಿಪಾಯವನ್ನೇ ಅಲ್ಲಾಡಿಸುವಂತಹ ಒಂದು ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ಪ್ರಯೋಗ ನಡೀತು. ಈ ಪ್ರಯೋಗ ನಮ್ಮನ್ನ ಒಂದು ಸಂಪೂರ್ಣ ಹೊಸ ಆಲೋಚನೆಯತ್ತ ಕರ್ಕೊಂಡು ಹೋಗುತ್ತೆ. ಈ ಪ್ರಯೋಗದ ಫಲಿತಾಂಶ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಯಾಕಂದ್ರೆ ಇದರ ಅರ್ಥ ಸಮಸ್ಯೆ ಜೀನ್ಗಳನ್ನು ಹೊಂದಿರೋ ನ್ಯೂಕ್ಲಿಯಸ್ ಅಂದ್ರೆ ಕೋಶದ ಮೆದುಳಿನಲ್ಲಿ ಇರ್ಲಿಲ್ಲ, ಬದಲಿಗೆ ಸಮಸ್ಯೆ ಇದ್ದಿದ್ದು ಸೈಟೋಪ್ಲಾಸಂನಲ್ಲಿ ಅಂದ್ರೆ ಕೋಶದ ದೇಹದಲ್ಲಿ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಕೋಶಕ್ಕೆ ಶಕ್ತಿ ಕೊಡುವ ಮೈಟೊಕಾಂಡ್ರಿಯಾದಲ್ಲಿ ದೋಷವಿತ್ತು. ಈ ಸಿದ್ಧಾಂತ ಇಡೀ ಚಿತ್ರಣವನ್ನೇ ಬದಲಾಯಿಸುತ್ತೆ. ಇದರ ಪ್ರಕಾರ ಕ್ಯಾನ್ಸರ್ಗೆ ಮೂಲ ಕಾರಣವೇ ಕೋಶಗಳು ಶಕ್ತಿಯನ್ನ ಉತ್ಪಾದಿಸುವ ರೀತಿಯಲ್ಲಿ ಆಗಿರುವ ದೋಷ. ನಾವು ನೋಡೋ ಆ ಸಾವಿರಾರು ಜೀನ್ ಮ್ಯೂಟೇಷನ್ಗಳು ರೋಗದ ಕಾರಣವೇ ಅಲ್ಲ, ಬದಲಿಗೆ ಅವು ಈ ದೋಷದ ಪರಿಣಾಮ ಅಷ್ಟೇ. ಅಂದ್ರೆ ಅವು ಬೆಂಕಿಯಲ್ಲ, ಕೇವಲ ಹೊಗೆ ಇದ್ದ ಹಾಗೆ. ಇಲ್ಲಿ ನೋಡಿ, ಈ 2 ಸಿದ್ಧಾಂತಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಜೆನೆಟಿಕ್ ಸಿದ್ಧಾಂತವು ಸಮಸ್ಯೆಯ ಮೂಲ ನ್ಯೂಕ್ಲಿಯಸ್ನಲ್ಲಿದೆ ಅಂದ್ರೆ ಮೆಟಬಾಲಿಕ್ ಸಿದ್ಧಾಂತವು ಮೈಟೋಕಾಂಡ್ರಿಯಾದಲ್ಲಿದೆ ಅಂತ ಹೇಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಚಿಕಿತ್ಸೆಯ ದಾರಿನೇ ಸಂಪೂರ್ಣವಾಗಿ ಬದಲಾಗುತ್ತೆ. ಒಂದು ಕಡೆ ಜೀನ್ಗಳನ್ನ ಟಾರ್ಗೆಟ್ ಮಾಡಿದ್ರೆ ಇನ್ನೊಂದು ಕಡೆ ಕ್ಯಾನ್ಸರ್ಗೆ ಹೋಗೋ ಇಂಧನವನ್ನೇ ಕಟ್ ಮಾಡೋ ಪ್ರಯತ್ನ ನಡೆಯುತ್ತೆ. ಸರಿ, ಕ್ಯಾನ್ಸರ್ ಒಂದು ಚಯಾಪಚಯ ರೋಗ. ಅಂದ್ರೆ ಅದಕ್ಕೆ ಬದುಕಲು ಒಂದು ನಿರ್ದಿಷ್ಟ ರೀತಿಯ ಇಂಧನ ಬೇಕು ಅಂತಾದ್ರೆ ನಮ್ಗೆ ಒಂದು ಹೊಸ ದಾರಿ ತೆರೆದ ಹಾಗಾಯ್ತು. ನಾವು ಕ್ಯಾನ್ಸರ್ ಕೋಶಗಳನ್ನ ನೇರವಾಗಿ ಕೊಲ್ಲೋ ಬದಲು ಅವುಗಳಿಗೆ ಊಟನೇ ಕೊಡದೆ ಹಸಿವಿನಿಂದ ಬಳಲಿಸಿ ಸಾಯಿಸಬಹುದು ಅಲ್ವಾ? ಸಂಶೋಧನೆಗಳ ಪ್ರಕಾರ ಕ್ಯಾನ್ಸರ್ ಕೋಶಗಳು ಮುಖ್ಯವಾಗಿ 2 ಇಂಧನಗಳ ಮೇಲೆ ಅವಲಂಬಿತವಾಗಿವೆ. ಒಂದು ಗ್ಲೂಕೋಸ್ ಅಂದ್ರೆ ಸಕ್ಕರೆ, ಇನ್ನೊಂದು ಗ್ಲೂಟಮೀನ್, ಒಂದು ರೀತಿಯ ಅಮೈನೋ ಆಸಿಡ್. ನಮ್ಮ ಆರೋಗ್ಯಕರ ಕೋಶಗಳು ತುಂಬಾ ಸ್ಮಾರ್ಟ್. ಅವುಗಳಿಗೆ ಸಕ್ಕರೆ ಸಿಗದೇ ಇದ್ರೆ ಕೊಬ್ಬಿನಿಂದ ಬರುವ ಕೀಟೋನ್ ಅನ್ನೋ ಇಂಧನವನ್ನು ಬಳಸ್ಕೊಳ್ಬಲ್ಲವು. ಆದ್ರೆ ಕ್ಯಾನ್ಸರ್ ಕೋಶಗಳಿಗೆ ಈ ಚಾಕಚಕ್ಯತೆ ಇಲ್ಲ. ಇದೇ ಅವುಗಳ ಅತಿದೊಡ್ಡ ವೀಕ್ನೆಸ್. ಈ ದೌರ್ಬಲ್ಯವನ್ನೇ ಬಳಸ್ಕೊಂಡು ಒಂದು ಯುದ್ಧತಂತ್ರವನ್ನು ರೂಪಿಸಲಾಗಿದೆ. ಅದಕ್ಕೆ ಪ್ರೆಸ್ ಪಲ್ಸ್ ಅಂತ ಹೆಸರು. ಇದರಲ್ಲಿ ಪ್ರೆಸ್ ಅಂದ್ರೆ ಆಹಾರದ ಮೂಲಕ ಗ್ಲೂಕೋಸ್ ಪೂರೈಕೆಯನ್ನು ನಿರಂತರವಾಗಿ ಕಟ್ ಮಾಡಿ ಗಡ್ಡೆಯನ್ನು ದುರ್ಬಲಗೊಳಿಸೋದು. ನಂತರ ಪಲ್ಸ್ ಅಂದ್ರೆ ಔಷಧಿಗಳ ಮೂಲಕ ಅದರ 2ನೇ ಇಂಧನವಾದ ಗ್ಲೂಟಮಿನ್ ಮೇಲೂ ಆಗಾಗ ದಾಳಿ ಮಾಡೋದು. ಕೊನೆಗೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಗೆ ಆ ಸತ್ತ ಕೋಶಗಳನ್ನ ಕ್ಲೀನ್ ಮಾಡಕ್ಕೆ ಸಮಯ ಕೊಡೋದು. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಮನ್ಸಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದಿರುತ್ತೆ. ಈ ಸಿದ್ಧಾಂತ ಮತ್ತು ಚಿಕಿತ್ಸೆ ಇಷ್ಟೊಂದು ಲಾಜಿಕಲ್ ಆಗಿದ್ರೆ ಇವತ್ತು ಪ್ರತಿಯೊಬ್ಬ ಕ್ಯಾನ್ಸರ್ ಡಾಕ್ಟರ್ ಯಾಕೆ ಇದನ್ನೇ ಬಳಸ್ತಿಲ್ಲ? ಉತ್ತರ ವಿಜ್ಞಾನಕ್ಕಿಂತ ಹೆಚ್ಚಾಗಿ ಈಗಿನ ಸಿಸ್ಟಮ್ನಲ್ಲೇ ಅಡಗಿದೆ.
ಡಾಕ್ಟರ್ ಸೀಫ್ರೈಡ್ ಅವರೇ ಹೇಳುವಂತೆ ಸಮಸ್ಯೆ ವೈಜ್ಞಾನಿಕ ಪುರಾವೆಗಳ ಕೊರತೆಯಲ್ಲ, ಬದಲಿಗೆ ಹಳೆಯ ನಂಬಿಕೆಗಳಿಗೆ ಅಂಟಿಕೊಂಡಿರೋ ವ್ಯವಸ್ಥೆ ಮತ್ತು ಬದಲಾವಣೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳದ ಮನಸ್ಥಿತಿಯಲ್ಲಿದೆ. ನೋಡಿ, ಇಲ್ಲಿರೋ ಅಡೆತಡೆಗಳು ಯಾವುವು ಅಂತ. ದಶಕಗಳಿಂದ ಬೇರೂರಿರುವ ನಂಬಿಕೆಗಳು, ಈಗಿನ ಚಿಕಿತ್ಸೆಗಳ ಹಿಂದೆ ಇರೋ ಸಾವಿರಾರು ಕೋಟಿಗಳ ಬಿಸ್ನೆಸ್, ಜೊತೆಗೆ ವೈದ್ಯಕೀಯ ಶಿಕ್ಷಣದಲ್ಲಿ ಈ ಹೊಸ ಸಂಶೋಧನೆಗಳ ಬಗ್ಗೆ ಅಷ್ಟಾಗಿ ಕಲಿಸದಿರುವುದು, ಇವೆಲ್ಲವೂ ಈ ಬದಲಾವಣೆಗೆ ದೊಡ್ಡ ಅಡ್ಡಿಯಾಗಿ ನಿಂತಿವೆ. ಹಾಗಾದ್ರೆ ಈ ಎಲ್ಲದ್ರಿಂದ ನಾವು ಕಲಿಬೇಕಾದ ಪ್ರಮುಖ ವಿಷಯ ಏನು? ಕ್ಯಾನ್ಸರ್ ಅನ್ನೋದು ನೂರಾರು ವಿಧದ ಲಕ್ಷಾಂತರ ಮ್ಯೂಟೇಷನ್ಗಳಿರೋ ಒಂದು ಕಾಂಪ್ಲೆಕ್ಸ್ ಕಾಯಿಲೆ ಅಂತ ನೋಡೋ ಬದಲು ಅದು ಶಕ್ತಿ ಉತ್ಪಾದನೆಯಲ್ಲಿ ಆಗಿರುವ ಒಂದೇ ಒಂದು ಮೂಲಭೂತ ದೋಷ ಅಂತ ಪರಿಗಣಿಸುವುದು. ಈ ಒಂದು ಸರಳ ದೃಷ್ಟಿಕೋನ ಚಿಕಿತ್ಸೆಯ ಸಾಧ್ಯತೆಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡಬಹುದು. ನಾವು ಈ ಚರ್ಚೆಯನ್ನು ಒಂದು ಕೊನೆಯ ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಇಡೀ ಇಂಡಸ್ಟ್ರಿಯೇ ಒಂದು ಹಳೆಯ ಸಿದ್ಧಾಂತದ ಮೇಲೆ ನಿಂತಿರುವಾಗ ಹೊಸ ವೈಜ್ಞಾನಿಕ ಸತ್ಯವೊಂದು ತನ್ನ ಸ್ಥಾನವನ್ನು ಪಡೆಯಲು ಏನು ಮಾಡಬೇಕು? ಇದು ಕೇವಲ ಕ್ಯಾನ್ಸರ್ ಬಗ್ಗೆಯಲ್ಲ, ಇದು ವಿಜ್ಞಾನದ ಪ್ರಗತಿಯ ಬಗ್ಗೆಯೇ ಇರುವ ದೊಡ್ಡ ಪ್ರಶ್ನೆ. ಇಂತಹ ಜ್ಞಾನವನ್ನ ಹಂಚಿಕೊಳ್ಳೋದ್ರಿಂದ ಮತ್ತು ಪ್ರಶ್ನೆಗಳನ್ನ ಕೇಳೋದ್ರಿಂದಲೇ ಬದಲಾವಣೆ ಶುರುವಾಗುತ್ತೆ. ಈ ಮಾಹಿತಿ ಉಪಯುಕ್ತವಾಯಿತು ಅಂತ ಭಾವಿಸ್ತೇನೆ.